ಸರ್ ಇದು ನಾಟಿ ತೊಗರಿ ಅಂತ ಇದು ಹ್ಮ್. ಇದು ತುಂಬಾ ವಿಶೇಷವಾದಂತ ತಳಿ ಇದು. ಹಾ. ಯಾಕೆಂದ್ರೆ ಇವಾಗ ನಾಟಿ ತೊಗರಿ ಯಾರು ಹಾಕ್ತಾ ಇಲ್ಲ. ಹಾ. ಎಲ್ಲ ಹೈಬ್ರಿಡ್ ತೊಗರಿ ಹಾಕು. ಈಗ ನೀವು ತಿಂತಾ ಇರೋದು ಹೈಬ್ರಿಡ್ ಬೆಳೆನೇ, ಓಹೋ ನಾಟಿ ಬೆಳೆ ಅಲ್ಲ ಅದು. ಅಲ್ವಾ? ಅಲ್ಲಿಂದ ಸುತ್ತಡಿ ಹತ್ತಡದೆ ಬರುತ್ತೆ. ಹಾ. 1 ಕುಂಟೆ ಜಾಗಕ್ಕೆ ಹಾ. 10 ಬೀಜ ನೆಟ್ರೆ ಇದು ಹಾ. 10 ಬೀಜ ಹಬ್ಕೊಂಡು ಸುತ್ತಡತೆ 1 ಕುಂಟೆಗೆ ಆಗುತ್ತೆ 10 ಬೀಜ. ಹಾ. ಹಬ್ಬು ಅವ್ರೆ ಅಂತ ಅನ್ಬಿಟ್ಟು ನಮ್ಮ ಅಜ್ಜ ಮುಜ್ಜ ಅಂದ್ರೆ ಪೂರ್ವ ಅಜ್ಜರ ಕಾಲದಲ್ಲಿ ಇದ್ದಂತ ತೊಗರಿ ಇದು. ಓ. ನಾಟಿ ತೊಗರಿ ಇದು. ಹಾ. ನೋಡಿ ಇದ್ರ ಕಾಳು ನೋಡಿ, ಹ್ಮ್. ರಾಗಿ ಕಾಳಿಗಿಂತ ಸ್ವಲ್ಪ ದಪ್ಪ ಇರ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಈ ಪ್ರದೇಶವನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತುಂಬ ದೂರ ಇದ್ದೇನೆ ಅಂತ ಹೇಳಿ. ಸಹಜವಾಗಿ ಕರ್ನಾಟಕದ ಬಯಲು ಸೀಮೆ ಪ್ರದೇಶಗಳಿಗೆ ಹೋಗುವಾಗ ಈ ರೀತಿಯ ಸನ್ನಿವೇಶಗಳು ಕಾಣ್ತದೆ. ಎಕರೆಗಟ್ಟಲೆ ಕಿಲೋಮೀಟರ್ಗಳಷ್ಟು ದೂರ ಕಾಣುವಂಥ ಗದ್ದೆಗಳು, ಮನೆಗಳು, ಬೆಳೆಗಳು ಇದೆಲ್ಲವೂ ಕೂಡ ಕಾಣ್ತದೆ. ಇವತ್ತು ನಾನು ಇರುವಂಥದ್ದು ಕುಶಾಲನಗರದಿಂದ ಸುಮಾರು 25 ಕಿಲೋಮೀಟರ್ ದೂರದಿಂದ ಪ್ರಿಯಾಪಟ್ಟಣ ಭಾಗದಲ್ಲಿದ್ದೇನೆ. ಈ ಭಾಗದ ಎಲ್ಲ ರೈತರು ಕಮರ್ಷಿಯಲ್ ಬೆಳೆ ಬೆಳೆಯುವಾಗ ಒಬ್ಬರು ರೈತರು ವಿಭಿನ್ನವಾಗಿರುವಂಥ ಒಂದು ಕೃಷಿಯನ್ನು ಪ್ರಾರಂಭ ಮಾಡಿದರು. ಆ ಕೃಷಿಯ ಮುಖಾಂತರ ಅವರು ಬೀಜದ ಕಾಳಪ್ಪನವರು ಅಂತೇಳಿ ಎಲ್ಲ ಕಡೆ ಚಿರಪರಿಚಿತರಾದರು. ತರಕಾರಿ ಬೆಳೆಯುವಂಥದ್ದು, ಬೀಜಗಳನ್ನು ಬೆಳೆಯುವಂಥದ್ದು, ಅದರ ಮುಖಾಂತರ ಇಡೀ ಭಾರತದಾದ್ಯಂತ ಬೇರೆ ಬೇರೆ ಕಡೆಗೆ ಬೀಜಗಳನ್ನು ಸಪ್ಲೈ ಮಾಡುವಂಥದ್ದು, ಕೊಡುವಂಥದ್ದು, ಕೃಷಿಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು, ತನ್ನ ಜಮೀನಿನಲ್ಲಿ ಕೃಷಿ ಉತ್ಸವ ಅಂತೇಳಿ ಮಾಡಿ ರೈತರಿಗೆ ಗೈಡೆನ್ಸ್ ಮಾಡುವಂಥ ಕೆಲಸವನ್ನು ಅತ್ಯದ್ಭುತವಾಗಿ ಮಾಡ್ತಾ ಇದ್ದಾರೆ. ಅಂತಹ ಒಬ್ಬರು ತಳಮಟ್ಟದ ಸಾಮಾನ್ಯ ಕೃಷಿಕರ ಜಮೀನಿಗೆ ನಾನು ಬಂದಿದ್ದೇನೆ. ಇವತ್ತು ಅವರು ಒಂದು 3 ವೆರೈಟಿಯ ತೊಗರಿಗಳ ಬಗ್ಗೆ ಹೇಳ್ತಾರೆ. ಈ ತೊಗರಿಗಳ ಬಗ್ಗೆ ನೀವು ಕೇಳಿರ್ಲಿಕ್ಕಿಲ್ಲ. ಅದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕಾಳಪ್ಪನವ್ರ ಜೊತೆ ಮಾತಾಡ್ತಾ ಅವರ ಜರ್ನಿ ಹೇಗೆ ಪ್ರಾರಂಭ ಆಯಿತು ಅನ್ನೋಂಥ ಎಲ್ಲ ಸಂಗತಿಯನ್ನು ತಿಳಿಸ್ತೇನೆ. ಕಾಳಪ್ಪನವ್ರ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತುಂಬಾ ಸಮಯದ ನಂತರ ನಿಮ್ಮನ್ನು ಮಾತಾಡ್ಬೇಕಂತ ಯೋಚನೆ ಮಾಡಿದೆ. ಇವತ್ತೊಂದು ಅವಕಾಶ ಸಿಕ್ತು ನಿಮ್ಮ ಕೃಷಿಯ ಒಂದು ವಿಚಾರಗಳನ್ನು ಜನರಿಗೆ ತಿಳಿಸ್ಲಿಕ್ಕೆ. ನೀವು ಕಾಳಪ್ಪನವರು ಅಂತೇಳಿ ಇಲ್ಲಿ ಸಾಮಾನ್ಯ ಕೃಷಿಯನ್ನು ಮಾಡ್ತಿದ್ದವರು. ಯಾವಾಗ ನೀವು ಬೀಜದ ಕಾಳಪ್ಪನವರು ಅಂತೇಳಿ ಪ್ರಸಿದ್ಧರಾದ್ರಿ? ಅದೇ ಸರ್, ಈಗ ನಾವು ತುಂಬಾ ವರ್ಷಗಳಿಂದ ಹೊಗೆ ಸೊಪ್ಪು ಬೆಳ್ಕೊಂಡ್ ಬರ್ತಾ ಇದ್ದು. ಹಾ. ಹೊಗೆ ಸೊಪ್ಪು ಬೆಳ್ಕೊಂಡ್ ಬರ್ತಾ ಇದ್ದಾಗ ಹೊಗೆ ಸೊಪ್ಪು ಯಾಕೋ ಬೇಜಾರು ಅನ್ನಿಸ್ತಾ ಆಯ್ತು. ಹ್ಮ್. ಬೇರೆ ಬೆಳೆ ಮಾಡ್ಬೇಕು ಅಂತ ನಾವು ಹ್ಮ್. ಹುಡ್ಕಾಡ್ತಲ್ಲಿದ್ದೋ. ಹ್ಮ್. ಹುಡ್ಕಾಡ್ತಲ್ಲಿದ್ದಾಗ ನಾನು 2009ರಲ್ಲಿ ಹ್ಮ್. ಅರಗು ತಂದು ಹಾಕೊಂಡೆ ಈ ಜಮೀನ್ಗೆ. ಹ್ಮ್. ಅದೇ ಬಣ್ಣಕ್ಕೆ ಬರುತ್ತಲ್ಲ, ಹೌದು. ಅದು ಅರಗು ಅಂತ ಅನ್ಬಿಟ್ಟು ಒಂದು ಕಂಪ್ನಿ ಇತ್ತು. ಆ ಕಂಪ್ನಿಯವ್ರು ತಂದು ಅರಗು ಅಂತ ಅನ್ಬಿಟ್ಟು 1 ಎಕರೆಗೆ ಹಾಕ್ತಿದ್ರು. ಹಾ. ಅದು ಬಂದು ಆ ಹುಳ ಕಡ್ಡಿ ಕಟ್ಟಿ ಎಲ್ಲ ಆಯ್ತು. ಅದು ಬಂದ ಮೇಲೆ ನಮ್ಗೆ ಅವರು ತಗೊಳಕ್ಕೆ ಬರ್ಲಿಲ್ಲ ಕಂಪ್ನಿಯವರು. ಓ. ಅದ್ರಲ್ಲಿ ಒಂದು ಲಾಸ್ ಆಯ್ತು. ಆವಾಗ ಅದನ್ನ ರೋಟ್ರಿ ಹೊಡಿಸಿ ಅದನ್ನ ತೆಗ್ದಾದ್ಮೇಲೆ ಹಾ. ನಾವು ಹಿಂಗೆ ಹುಡ್ಕಾಟ ಏನ್ ಮಾಡೋದು, ಬೇರೆ ಬೆಳೆ ಮಾಡ್ಬೇಕಲ್ಲ. ಹೊಗೆ ಸೊಪ್ಪು ಬೆಳೆದ್ರೆ ಸುಮ್ನೆ ನಮ್ ಭೂಮಿನೂ ಹಾಳಾಗ್ತದೆ, ಹಾ. ಮತ್ತೆ ನಮ್ ಜೀವನನೂ ಹಾಳಾಗುತ್ತೆ. ಸುಮ್ನೆ ಸಾಲಗಳು ಬರ್ತಾ ಇರ್ತದೆ ವಿಪರೀತವ. ಹಾ. ಖರ್ಚು ಮತ್ತೆ ಆಳುಗಳೆಲ್ಲ ಸಿಗ್ತಾ ಇಲ್ಲ. ಇದರಿಂದ ನಾನು ಹಾ. ಹೊಗೆ ಸೊಪ್ಪ ಬಿಟ್ಬಿಟ್ಟು ಬೇರೆ ಬೆಳೆಗೆ ಇದ್ ಮಾಡ್ತಾ ಇರ್ಬೇಕಾದ್ರೆ ಅರಗು ಹಾಕ್ತು. ಅರಗನೆ ಲಾಸ್ ಮಾಡ್ಕೊಂಡು ಹಾ. ಆ ನಂತರ ನನ್ಗೆ ಸಹಜ ಸಮೃದ್ಧ ಅಂತ ಅನ್ಬಿಟ್ಟು ಹಾ. ಒಂದು ಸಂಸ್ಥೆ ನಮ್ಗೆ ಪರಿಚಯ ಆಯ್ತು. ಹಾ. ಪರಿಚಯ ಆದಾಗ ಆವಾಗ ಅವ್ರು ಹೇಳಿದ್ರು, ನೀನು ಸಾವಯವ ಕೃಷಿ ಮಾಡಿ ಒಂದು ಒಳ್ಳೇದಾಗುತ್ತೆ, ನಿಮ್ ಜಮೀನ್ಗೆ ನಿಮ್ಗೆ ಆಗ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಹಾ. ಆವಾಗ ನಮ್ಗೆ ಆಸಾ ಮೇಡಮ್ ಅಂತ ಸಹಜ ಸಮೃದ್ಧ ಇಲಾಖೆಯಿಂದ ಒಂದು ಆಸಾ ಮೇಡಮ್ ಅಂತ ಅನ್ಬಿಟ್ಟು ಅವ್ರನ್ನ ನಮ್ಮ ತಾಲೂಕಿಗೆ ಆಯೋಜನೆ ಮಾಡಿದ್ರು. ಹ್ಮ್. ಅದು ಯಾವಾಗ ಅಂತ ಅಂದ್ರೆ ಸರ್ಕಾರದವರು ಸಾವಯವ ಭಾಗ್ಯ ಯೋಜನೆ ಅಂತ ತಂದ್ರು. ಹ್ಮ್. ಒಂದು ಯೋಜನೆ. ಹ್ಮ್. ಆವಾಗ ನಮ್ಮೂರು ಸೆಲೆಕ್ಟ್ ಆಯ್ತು. ಸೆಲೆಕ್ಟ್ ಆದಾಗ ಆವಾಗ ನಮ್ಮ ಆಸಾ ಮೇಡಮ್ ಅಂತ ಅನ್ಬಿಟ್ಟು ಸಹಜ ಸಮೃದ್ಧರು ವಹಿಸ್ಕೊಂಡಿದ್ರು. ಹ್ಮ್. ಆಸಾ ಮೇಡಮ್ ಕಲೆಕ್ಟ್ ಮಾಡ್ಕೊಂಡ್ ಬಂದ್ರು. ಆವಾಗ ನಮ್ಗೆ ಪರಿಚಯ ಆದ್ರು. ಹ್ಮ್. ಪರಿಚಯ ಆದ್ಮೇಲೆ ನಮ್ಗೊಂದು ಬೇರೆ ಬೆಳೆ ಮಾಡ್ಲಿಕ್ಕೆ ಒಂದು ಹುಡ್ಕಾಟಕ್ಕೆ ಇದ್ವಲ್ಲ. ಹ್ಮ್. ಆವಾಗ ನಮ್ಗೆ ಪರ್ಯಾಯವಾಗಿ ನಮ್ಗೆ ಸಹಜ ಸಮೃದ್ಧ ಸಿಕ್ತು. ಹ್ಮ್. ಅದೇ ಇದು ಈಗ ತೊಗರಿ ಇದು. ಹಾ. ನಾನಿದನ್ನ 2019ರಲ್ಲಿ ನೆಟ್ಟಿರುವಂತ ತೊಗರಿ ಇದು. 2019ರಲ್ಲಿ? 2019ರಲ್ಲಿ ಅಂದ್ರೆ 7 ವರ್ಷ ಆಯ್ತು. 7 ಮರ ತೊಗರಿ ಅಂತ ಅನ್ಬಿಟ್ಟು. ಹಾ. ಮರ ತೊಗರಿ ಅಂತ ಅಂದ್ರೆ ಇದು ಬಹುವಾರ್ಷಿಕ ಬೆಳೆ ಇದು. ಹಾ. 1 ವರ್ಷಕ್ಕೆ ಹಾಕಿ 1 ವರ್ಷಕ್ಕೆ ತೆಗೆದು ಬಿಡೋದಲ್ಲ ಇದು. ಹಾ. ಇದನ್ನ ನಾನೇನ್ ಮಾಡಿದೆ ಅಂತ ಅಂದ್ರೆ 7 ವರ್ಷದಿಂದ ಇದು 10 ಅಡಿ ಹತ್ರ ಹೋಗಿತ್ತು. ಹ್ಮ್. ಈ ಸರಿ ಜೂನ್ ತಿಂಗಳಲ್ಲಿ ಹಾ. ಭೂಮಿ ಮಟ್ಟಕ್ಕೆ ಇದೆಲ್ಲಾನು ಪೂರ್ತಿ ತೆಗೆದ್ಬಿಟ್ಟು ಹಾ. ಭೂಮಿಯಿಂದ 1 ಇಂಚು ಕೆಳಗಡೆಗೆ ಕಟ್ ಮಾಡಿ ಹ್ಮ್. ನೀರ್ ಕೊಟ್ಟು ಜೂನ್ ತಿಂಗಳಲ್ಲಿ ಅದು ಚಿಗ್ರಿ ಈಗ ಈ ಸಲ ಬಂದಿದೆ. ಓ. ಇನ್ ಮುಂದಿನ ಸರಿಗೂ ಇದೇ ರೀತಿ ಇರುತ್ತೆ ಇದು. ಹಾ, ಹಾ, ಹಾ. ಇದೇ ನೀನ್ ಕಟ್ ಮಾಡಕ್ ಹೋಗಲ್ಲ ನಾನು. ಹಾ. ಇನ್ 5 ವರ್ಷ ತನಕ ಇದು ಮರ ಆಗಿ ಹೋಗ್ತದೆ ಇದು. ಹಾ. ಮರ ಹೋಗ್ತಾ ಇದೆ. 1 ವರ್ಷದಲ್ಲಿ 3 ಫಸಲ್ ಬರುತ್ತೆ ಇದು. ಓಹೋ. ಈಗ 1 ಫಸಲ್ ನೀವು ಈಗ ಆಕ್ಚುಲಿ ತಳ್ಳಾಗಿತ್ತು ತಗೊಂಡಿದ್ದೀನಿ. ಹಾ. ಈಗ 2ನೇ ಫಸಲ್ ಬಂದಿದೆ ಇದು. ಹಾ. ಹಾ, ಹಾ, ಹಾ. ಇದು ಮರ ತೊಗರಿ ವಿಶೇಷ. ಹಾ. ಯಾಕೆಂದ್ರೆ ನಾವು ಪ್ರತಿಯೊಬ್ರು ರೈತರು ಏನ್ ಮಾಡ್ತಾರೆ ಅಂದ್ರೆ ಹಾ. ಜೂನ್ ತಿಂಗಳಿಗೆ ನೆಡ್ತಾರೆ, ಡಿಸೆಂಬರ್ ತೆಗಿತಾರೆ. ಅಲ್ವಾ?
ಜೂನ್ ತಿಂಗಳು ನೆಡ್ತಾರೆ ಡಿಸೆಂಬರ್ ತೆಗಿತಾರೆ. ಈ ರೀತಿ ಮಾಡಬಾರ್ದು. ಹಾ. ಯಾವತ್ತಿರೋ ಜಮೀನಲ್ಲಿ ಹ್ಮ್. ಹಸಿರುವಾಗಿ ಕಂಗೊಳಿಸ್ಬೇಕು, ಮತ್ತೆ ಹೂವು ಕಾಯಿ ಎಲ್ಲ ಇರ್ಬೇಕು ಅಂತ ಅಂದ್ರೆ ಹ್ಮ್. ಈ ರೀತಿ ಬಹುವಾರ್ಷಿಕವಾಗಿ ಬೆಳೆಗಳನ್ನು ಮಾಡ್ಕೋಬೇಕು. ಅಂದ್ರೆ ಇದ್ರ ಬೀಜ ಹೇಗೆ ನೀವು ಹೊರಗಡೆ ತಂದಿದ್ದ? ಸರ್ ಇದು ನಾನು 2018ರಲ್ಲಿ ನಾನು ಬೇರೆ ಕಡೆ ಹೋದಾಗ ಹ್ಮ್. ನಮ್ಗೆ ಸಾಧ ಸಮೃದ್ಧದಲ್ಲಿ ಕೊಟ್ಟಿದ್ದೆ. ನಾನು 4-5 ಬೀಜ ಕೊಟ್ಟಿದ್ರು. ಹಾ. ಅದನ್ನ ಇಲ್ಲಿ ತನಕ ನಾನು ಮಾಡ್ಕೊಂಡು ಉಳಿಸ್ಕೊಂಡು ಬಂದಿದ್ದೀನಿ. ಹಾ. ಮತ್ತೆ ಇಷ್ಟೇ ಸಾಕೀಗ ನನ್ಗೆ. ಹಾ, ಹಾ. ಮತ್ತೆ ಇದನ್ನ ಬೀಜನ ಬೇರೆಯವರು ಹಾಕ್ತೀನಿ ಅಂದ್ರೆ ಅವ್ರಿಗೆ ಹಂಚ್ತಾ ಇದ್ದೀನಿ ನಾನು. ಟೇಸ್ಟ್ ಹೇಗಿದೆ ಇದ್ರದ್ದು? ತುಂಬಾ ಚೆನ್ನಾಗಿದೆ ಅಷ್ಟೇ ಅಲ್ಲ? ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ನಮ್ಗೆ ನೋಡಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹಾ. ಹಸಿಕಾಯಿ ತಿನ್ನಕ್ಕೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಹಾ. ನನ್ನ ಜಮೀನಲ್ಲಿ ಯಾವಾಗ್ಲೂ ಹಸಿಕಾಯಿ ಇದ್ದೇ ಇರ್ತದೆ. ಅಲ್ಲ? ಹಾ. ಹಾ, ಹಾ. ಇದು ನಮ್ಮ ತೋಟದ ವಿಶೇಷ. ನಿಮ್ಗೆ ವರ್ಷದಲ್ಲಿ ಎಷ್ಟಾಗುತ್ತೆ ಇದು? ಸರ್ ಇದು ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದು 10 ಕೆಜಿ ಕಾಳಾಗಿದೆ ಈಗ ನಮ್ಗೆ. ಹಾ, ಹಾ, ಹಾ. ಒಂದು ವರ್ಷಕ್ಕೆ 10 ಕೆಜಿ ಅಂದ್ರೆ ಕಾಳು. ಕೇವಲ ಈ ಒಂದು ಲೈನ್ ಅಲ್ಲಿ ಇದೊಂದು ಲೈನಲ್ಲಿ ಅಲ್ಲ? 10 ಕೆಜಿ ಕಾಳಿದೆ. ಓ, ನೋಡಿ ಸ್ನೇಹಿತರೆ, ಇಷ್ಟು ಅದೇ ನೋಡಿ ಸರ್, ಇಲ್ಲಿ ಇದನ್ನು ಹೂ ತೋರಿಸಿ ಇದನ್ನ ನೋಡಿ. ಹಾ. 2ನೇ ಫಸಲಲ್ಲಿ ಇಷ್ಟೊಂಥರ ಹೂ ಬಂದಾಗ ಮೊದಲನೇ ಫಸಲ್ ಇನ್ನೆಷ್ಟು ಬಂದಿರ್ಬೋದು. ಹೌದೌದು, ಫುಲ್ ಬಂದಿದೆ ಹಸಿರಾಗಿ ಎಲ್ಲ. ಹಸಿರಾಗಿ ಹೂ ಜಾಸ್ತಿ ಇದೆ. ಹ್ಮ್. ಕಾಯು ಅಷ್ಟೇ ಇಳುವರಿನೂ ಅಷ್ಟೇ ಚೆನ್ನಾಗಿ ಕೊಡುತ್ತೆ ಸರ್. ಮತ್ತೆ ಇದ್ರ ಮಧ್ಯದಲ್ಲಿ ನೋಡಿ ಅಲ್ಲಿಂದ ಇಲ್ಲಿಗೆ ಹಾ. 15 ಅಡಿ ಹ್ಮ್. ಅಗಲ ಬರುತ್ತೆ. ಹ್ಮ್. ಇಲ್ಲಿ ಹಬ್ಬು ಅಲಸಂದೆ ಅಂತ ಅನ್ಬಿಟ್ಟು. ಹ್ಮ್. ಈಗ ಇವಾಗ ಹಬ್ಬು ಅಲಸಂದೆ ಅಂದ್ರೆ ಎಲ್ಲೂ ಇಲ್ಲ. ಹ್ಮ್. ಎಲ್ಲಾ ನಶಿಸಿ ಹೋಗ್ಬಿಟ್ಟದೆ. ಬಳ್ಳಿ ಅಲಸಂದೆ. ಬಳ್ಳಿ ಅಲಸಂದೆ ಇದು. ಹಾ. ಇದು ಬಳ್ಳಿ ಅಲ್ಲ, ಹಬ್ಬು ಅಲಸಂದೆ. ಬಳ್ಳಿ ಅಲಸಂದೆ ಅಂತ ಅಂದ್ರೆ ಹೈಬ್ರಿಡ್ ಅಂತ ತಿಳ್ಕೊಬಿಡ್ತಾರೆ. ಹಾ. ಮೀಟರ್ ಬಿಲ್ಸ್ ಅಂತ ಅಲಸಂದೆ ಅಂತ ಹೌದು, ಅದ ಪೈರು ಅಂತ ಹೇಳ್ತಾರೆ. ಪೈರು ಅಂತಾರೆ, ಅದಾಗ್ಬಿಡ್ತದೆ. ಹಾ. ಇದು ಹಬ್ಬು ಅಲಸಂದೆ ಅಂತ ಅನ್ಬಿಟ್ಟು. ಹಾ. ಹಿಂದಿನ ಕಾಲದಲ್ಲಿ ಹಾ. ಜೂನ್ ತಿಂಗಳಲ್ಲಿ ಹಾಕಿದ್ರೆ ಮಾರ್ಚಿವರೆಗೆ ಗಂಟನು ಹಾ. ಕೈ ಕುಯ್ಕೋತಾ ಇದ್ರು. ಅದ್ ಯಾವ ಬೆಳೆಲ್ ಮಾಡ್ತಾ ಇದ್ರು ಅಂದ್ರೆ ಅದ್ರಲ್ಲಿ ಹ್ಮ್. ಈ ಕಡ್ಲೆಕಾಯಿ, ಹ್ಮ್. ತೊಗರಿ, ಹ್ಮ್. ಮತ್ತೆ ಈ ಆಲೂಗೆಡ್ಡೆ, ಹಾ. ಈ ರೀತಿ ಬೆಳೆಗಳಲ್ಲಿ ಹಬ್ಬು ತಡ್ನಿ ಹಾಕ್ತಿದ್ರು. ಅದನ್ನ ಇವಾಗ ಯಾರು ಮಾಡ್ತಾ ಇಲ್ವಲ್ಲ. ಅಲ್ಲ. ಕಮರ್ಷಿಯಲ್ ಎಲ್ಲ ಹೋಗಿದಾರೆ, ದುಡ್ಡಿನ ಊಟ ಹೋಗಿ ಕಮರ್ಷಿಯಲ್ ಹೋಗಿದಾರೆ. ಅದಕ್ಕೆ ನಾನು ಮಾಡಿದೆ, ಅಲ್ಲಿ 15 ಅಡಿ ಉದ್ದಕ್ಕೆ ಈ ಕಡೆ ಮರ ತೊಗರಿ ಹಾಕ್ತೆ. ಹಾ. ಅದೊಂದು ನಾಟಿ ತೊಗರಿ ಹಾಕ್ತೆ. ಅದ್ರ ಮಧ್ಯದಲ್ಲಿ ಹಬ್ಬು ಅಲಸಂದೆ ಹಾಕೊಂಡೆ. ಹಾ. ಇದೊಂದು 25 ಕೆಜಿ 30 ಕೆಜಿ ಕಾಳಾಗಿದೆ ಇದು. ಈಗ ಈ ನಾಟಿ ತೊಗರಿ ಇದೆಲ್ಲ, ಇದಕ್ಕೆ ಹಾ, ಮತ್ತೆ ಅದಕ್ಕೆ ಏನು ವ್ಯತ್ಯಾಸ ಇದೆ? ಸರ್ ಇದು ನಾಟಿ ತೊಗರಿ ಅಂತ ಇದು. ಹ್ಮ್. ಇದು ತುಂಬಾ ವಿಶೇಷವಾದಂತ ತಳಿ ಇದು. ಹಾ. ಯಾಕೆಂದ್ರೆ ಇವಾಗ ನಾಟಿ ತೊಗರಿ ಯಾರು ಹಾಕ್ತಾ ಇಲ್ಲ. ಹಾ. ಎಲ್ಲ ಹೈಬ್ರಿಡ್ ತೊಗರಿ ಹಾಕು. ಈಗ ನೀವು ತಿಂತಾ ಇರೋದು ಹೈಬ್ರಿಡ್ ಬೆಳೆನೇ, ನಾಟಿ ಬೆಳೆ ಅಲ್ಲ ಅದು. ಅಲ್ವಾ? ನಾಟಿ ಬೆಳೆ ಅಲ್ಲ. ಈಗ ಇದು ನೋಡಿ, ಇದನ್ನು ಮೊದಲನೇ ಕುಯ್ದು ತಗೊಂಡಿದ್ದೀನಿ. ಹಾ. 2ನೇ ಕುಯ್ಲು ಹೂವು ಕಾಯಿ ಆಗದೆ ಇದು. ಇದಕ್ಕೆ ನಾನು ನೀರು ಕೊಟ್ಟಿಲ್ಲ, ಕಾಯಿ ಕೊಟ್ಟಿಲ್ಲ, ಏನಿಲ್ಲ, ಏನು ಕೊಟ್ಟಿಲ್ಲ. ಫುಲ್ ಎಲ್ಲ ಜಮೀನ್ ನೋಡಿದಾಗ ಗೊತ್ತಾಗುತ್ತೆ ಒಣಗಿದೆ. ಹೌದು, ಆದ್ರೆ ಇದು ಹಸಿರಾಗಿದೆ. ಹಸಿರಾಗಿದೆ. ಅಲ್ವಾ? ಈ ನಾಟಿ ತೊಗರಿ ವಿಶೇಷನೇ ಎಷ್ಟು. ಹಾ. ಮತ್ತೆ ಇದು ವರ್ಷಕ್ಕೆ 2 ರಿಂದ 3 ಫಸಲ್ ಬರುತ್ತೆ. ಹ್ಮ್. ಮತ್ತೆ ಕಾಯು ಚೆನ್ನಾಗಿರ್ತದೆ, ತಿನ್ನಕ್ ಬೇಳೆನೂ ಚೆನ್ನಾಗಿರ್ತದೆ, ಆರೋಗ್ಯವಾಗಿರೋದು, ಹಾ. ಔಷಧಿ ಗುಣ ಇರುವಂತದ್ದು. ಗಿಡ ಎಷ್ಟು ಟೈಮ್ ಬರುತ್ತೆ ಇದು? ಸರ್ ಇದು 2-3 ವರ್ಷ ಬರುತ್ತೆ ಗಿಡ ಸರ್. ಅಲ್ಲ? ಒಂದ್ಸರಿ ನೆಟ್ರೆ 3 ವರ್ಷ ಇದು. ಅಂದ್ರೆ ರೈತರಿಗೆ ಏನಾಗಿದೆ ಅಂದ್ರೆ ಮನಸ್ಥಿತಿ, ಹಾ. ವರ್ಷದಲ್ಲಿ ಒಂದು ಬಾರಿ ನೆಡೋದು, ಒಂದ್ ಬರಿ ಆಮೇಲೆ ಸ್ವಲ್ಪ ಬೆಳೆ ಮಾಡೋದು, ಬೆಳೆ. ನೀರ್ ಕೊಡ್ಲಿಕ್ಕಿಲ್ಲ, ಆಯ್ತು ಅದ್ರದ್ದು ಇರೋಯ್ತದು, ಸಾಯಿಸ್ಬಿಡೋದು. ಸಾಯಿಸ್ಬಿಡೋದು ಅದನ್ನ. ಅಲ್ವಾ? ಮತ್ತೆ ತಿರ್ಗಾ ಪೈರ್ ತಂದು ಹಾಕೋದು. ಕರೆಕ್ಟ್. ನೀವು ನಿರಂತರವಾಗಿ ಒಂದರಲ್ಲೇ ಹೆಚ್ಚು ಬೆಳೆ ಹೇಗೆ ತೆಗೆಯುವುದು ಅಂತ ಪ್ಲಾನ್ ಮಾಡ್ತೀವಿ. ಹೌದು ಸರ್. ಈಗ ಒಂದ್ಸರಿ ನೆಟ್ಟಿ ಅದಕ್ಕೆ ತನ್ನ ಶ್ರಮ ತಗೋಬೇಡ್ದು ಅಲ್ವಾ. ಹೌದು, ಶ್ರಮಕ್ಕೆ ಹೋಗ್ಬಾರ್ದು. ಇವತ್ತು ಒಂದು ಬೆಳೆ ನೆಟ್ಟಿವಿ ಅಂತ ಅಂದ್ರೆ ಒಂದ್ ಹಾ. ಬೆಳೆಲೆ ನಾವು ಕಾಸು ಮಾಡ್ಬೇಕು. ಕರೆಕ್ಟ್. ಅದ್ರ ಹಿಂದ್ಗುಟೆ ಹೋಗ್ಬೇಕು ಹೊರತು ನಾವು ದುಡ್ಡು ಹಿಂದ್ಗುಟೆ ನಾವು ಹೋಗೋದಲ್ಲ. ಹೌದು, ನಾವ್ ಏನ್ ಬೆಳೆ ಮಾಡಿರ್ತೀವಿ, ಬೆಳೆ ಹಿಂದ್ಗುಟೆ ನಾವ್ ಹೋಯ್ತಾ ಇದ್ರೆ ಹಾ. ಅಲ್ಲಿ ನಮ್ಗೆ ದುಡ್ಡು ಬರ್ತಾ ಇರ್ತದೆ. ಕರೆಕ್ಟ್ ಸರ್. ನಾವ್ ಬೆಳೆ ಹಿಂದ್ಗುಟ್ಟು ಹೋಗ್ದಾನೆ ದುಡ್ಡು ಹಿಂದ್ಗುಟ್ಟು ಹೋದ್ರೆ ದುಡ್ಡು ಎಲ್ಲಿ ಬರುತ್ತೆ? ಹೌದು. ನಾವ್ ಯಾವತ್ತೂ ಏನಾದ್ರು ಅಷ್ಟೇ, ನಮ್ ಭೂಮಿಲಿ ಏನ್ ನಾವು ಬೆಳೆ ಬೆಳಿರ್ತೀವಿ ಬೆಳೆ ಹಿಂದ್ಗುಟ್ಟು ನಾವ್ ಹೋಯ್ತಾ ಇರ್ಬೇಕು. ಕರೆಕ್ಟ್. ಈಗ ಸುತ್ತಮುತ್ತ ನೋಡ್ತಾ ಇದ್ರಿ, ಪ್ರತಿ ಒಂದ್ ಬೆಳೆನು ಬಯಲುಸೀಮೆ ಇದೆ. ಅಲ್ಲ? ಈಗ ನನ್ ಜಮೀನ್ ಅಲ್ಲಿಂದ ಇಲ್ಲಿ ಗಂಟೆ ನೋಡ್ಕೊ ಬರ್ತಾ ಇದ್ರಿ. ಯಾವ ರೀತಿ ನೀರ್ ಹಾಯಿಸಿಲ್ಲ, ಇನ್ನೊಂದಿಲ್ಲ, ಒಣ ಬೇಸಾಯ. ಒಣ ಬೇಸಾಯದಲ್ಲಿ ಎಷ್ಟು ಹಸಿರು ಇದೆ ಅಂತ ನೋಡಿ ಹಂಗೆ. ಹೌದು. ಸರ್ ಈಗ ಅದೇ ನೋಡಿ ತೋರ್ಸಿದ್ನಲ್ಲ ನಾನು ಅಲ್ಲಿ. ಈಗ ಅಲ್ಲಿ 2 ವೆರೈಟಿ ತೋರಿಸ್ದೆ. ಇದು 3ನೇ ವೆರೈಟಿ. ಇದು 3ನೇ ವೆರೈಟಿ ಅಂತ ಅಂದಾಗ ನೋಡಿ ಹೆಂಗೆ ಹೇಳಿ. ಈಗ ತೊಗರಿಕಾಯಿ ನೋಡ್ತಾ ಇದ್ದೀರಾ ನೀವು. ಹ್ಮ್. ಕೆಲವು ಕಡೆ ಅಲ್ಲೂ ನೋಡಿದ್ರಿ, ಇಲ್ಲೂ ನೋಡಿದ್ರಿ. ಹ್ಮ್. ಇದು ಇವತ್ತಿನ ತೊಗರಿ ಅಲ್ಲ. ಹ್ಮ್. ನಮ್ಮ ಅಜ್ಜ ಮುಜ್ಜ ಅಂದ್ರೆ ಪೂರ್ವ ಅಜ್ಜರ ಕಾಲದಲ್ಲಿ ಇದ್ದಂತ ತೊಗರಿ ಇದು. ಓ. ನಾಟಿ ತೊಗರಿ ಇದು. ಹಾ. ನೋಡಿ ಇದ್ರ ಕಾಳು ನೋಡಿ. ಹ್ಮ್. ರಾಗಿ ಕಾಳಿಗಿಂತ ಸ್ವಲ್ಪ ದಪ್ಪ ಇರ್ತದೆ. ಹ್ಮ್. ನೋಡಿ ಸರ್, ಇದು ನಾಟಿ ತೊಗರಿ. ಹಾ. ಇವತ್ತಿನ ಕಾಲದಲ್ಲಿ ಏನು ಹೆಬ್ಬೆಟ್ ಗಾತ್ರಕ್ಕೆ ಇರ್ತವೆ. ಹಾ. ನಾಟಿ ತೊಗರಿ ಅಂದ್ರೆ ರಾಗಿ ಕಾಳಿಗಿಂತ ಒಂಚೂರು ದಪ್ಪ ಇದೆ. ಹಾ. ಇದು ತೊಗರಿ ಇವತ್ತಲ್ದಲ್ಲ. ಹಾ. ಪೂರ್ವಜರ ಕಾಲದ ಇದು. ಹಾ. ಸುಮಾರು 1000 ವರ್ಷ ಇತಿಹಾಸ ಇದೆ ತೊಗರಿಗೆ. ಹಾ. ಇದು ನೋಡಿ ಅಲ್ಲಿಂದ ಹಿಡಿಗಂಟ ಒಂದ್ 10 ಬೀಜ ನಮಗ್ ಸಿಕ್ಕಿತ್ತು. ಹಾ. 10 ಬೀಜ ತಂದು ಇಲ್ಲಿ ನೆಟ್ಕೊಂಡೆ. ಹಾ. ಇವಾಗ ಇಷ್ಟು ಕಾಯಿ ಬಂದಿದೆ, ಹೂ ಬಂದಿದೆ. ಹಾ. ಇದು 2ನೇ ಕುಯ್ಲು. ಇದು ಈಗ ನಮ್ದು ಅಲ್ಲೂ ನೋಡ್ತಾ ಇದ್ರೆ ಅದು 2ನೇ ಕುಯ್ಲು, ಇದು 2ನೇ ಕುಯ್ಲು. ಹಾ. ನಾನು ಡಿಸೆಂಬರ್ 21ನೇ ತಾರೀಕಲ್ಲಿ ಹಾ. ನಾನೊಂದು ಬೀಜ ಕ್ಷೇತ್ರೋತ್ಸವ ಮಾಡಿದೆ. ಹಾ. ಆವಾಗ ಬಂದು ನೋಡಿದಾಗ ಅದೆಲ್ಲ ಕಾಯಾಗಿತ್ತು, ತಳ್ಳಾಗಿತ್ತು, ಅದನ್ನ ಉರ್ಕೊಂಡು. ಹಾ. ಈಗ 2ನೇ ಬೆಳೆ ಸ್ಟಾರ್ಟ್ ಆಗಿದೆ. ಈಗ ಇಷ್ಟೆಲ್ಲ ಬಂದಾಗ ನಿಮ್ ಮನೆಗೆ ಉಪಯೋಗಿಸ್ತೀರಿ? ನಮ್ಮ ಮನೆಗೆ ಉಪಯೋಗಿಸ್ತಾ ಇದ್ದೀನಿ ಸರ್. ಬೇಕಾದವ್ರಿಗೆ ಎಲ್ಲರಿಗೂ ಕೇಳೋರು ಕೊಡ್ತಾ ಇದ್ದೀನಿ. ಹಾ. ಇದನ್ನ ನಮ್ಮ ಉದ್ದೇಶ ನಾಟಿ ವೆರೈಟಿನ ಅಭಿವೃದ್ಧಿ ಮಾಡ್ಬೇಕು. ಅಲ್ಲ? ಇವಾಗ ವಿಜ್ಞಾನ ಅಭಿವೃದ್ಧಿ ಮಾಡ್ತಾ ಇದೆ ಅನ್ನೋದಕ್ಕಿಂತನೂ ಹ್ಮ್. ನಮ್ಮ ದೇಸಿ ವೆರೈಟಿನ ಅಭಿವೃದ್ಧಿ ಮಾಡಿ ನಾವು
ಮನೆ ಉಳಿಸ್ಕೊಂಡಾಗ ನಾವೇ ಮಾಡ್ಬೇಕು. ನಾವೇ ಮಾಡ್ಕೊಂಡು ಈಗ ನೋಡಿ ಇದು ಎಂತ ಚೆನ್ನಾಗಿದೆ ಕಾಳು, ಕರೆಕ್ಟ್. ತಿನ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಇದು, ಹೌದು ಹೌದು ಅಷ್ಟು ಟೇಸ್ಟ್ ಇದೆ, ಹೌದು. ಅಷ್ಟು ಮತ್ತೆ ಔಷಧಿ ಗುಣ ಇದೆ, Correct. ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಕೊಡ್ತದೆ. ಇಂಥ ವೆರೈಟಿಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಆಸೆ ಇರೋದು. ಇಂಥದನ್ನ ಪ್ರತಿಯೊಬ್ಬ ರೈತರು ಅಭಿವೃದ್ಧಿ ಮಾಡಿ ರೇಟ್ ಇಂತ ನಿಮ್ ಕೇಳಿ ನಾನು ಕೊನೆ ಪಕ್ಷ 10 ಕಾಳಾರಗಳು ಕಳಿಸ್ಕೊಡ್ತೀನಿ ಹಾಕುವಂತ ರೈತರುಗಳಿಗೆ. ಅಲ್ಲ. ಅದನ್ನ ಹಾಕ್ತದ್ದು ಯಾಕಂದ್ರೆ ಹಾಕಿ ಉಳಿಸ್ತೀನಿ ಅಂದ್ರೆ ಕೊಡೋದು, ಹೌದು. ಇಲ್ಲ ಅಂದ್ರೆ ಕೊಡಲ್ಲ. ಕರೆಕ್ಟ್. ಯಾಕಂದ್ರೆ ನೀವು ಹೈಬ್ರಿಡ್ ತಗರಿಗೆ ಹೋಯ್ತೀನಿ, ಹೈಬ್ರಿಡ್ ಬೀಜಕ್ಕೆ ಹೋಯ್ತೀನಿ, ಅಲ್ಲಿಗೆ ಹೋಗ್ಬಿಡಿ, ತೊಂದ್ರೆ ಏನಿಲ್ಲ, ನಾನೇ ಉಳಿಸ್ಕೋತೀನಿ. ನನ್ ಮನೆ ಇದ್ದಾಗ ನನ್ ಮನೆಗೆ ಬೇಕಾಗುತ್ತೆ ಅದು. ಹೌದು. ಇದು ನನ್ನ ಆಸೆ ಇರೋದು. ಆ ರೀತಿ ಇದೆ. ತೊಗರಿ ವೆರೈಟಿಲಿ 3 ವೆರೈಟಿ ಇದೆ. 3 ವೆರೈಟಿನ ನೀವು ಕಂಪ್ಲೀಟ್ ಆಗಿ ನಮ್ಮ ರೈತರುಗಳು ಉಳಿಸ್ಕೊಂಡ್ಬಂದ್ರೆ ಮುಂದಿನ ಪೀಳಿಗೆಗೆ ನಮ್ಮದೇ ಆದಂತ ಒಂದು ತೊಗರಿನ ಉಪಯೋಗಿಸ್ಕೋಬಹುದು. ಮತ್ತೆ ನಮ್ಮ ಒಂದು ಔಷಧಿ ಗುಣನ ಉಳಿಸ್ಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬಹುದು, ಮತ್ತೆ ಭೂಮಿ ಆರೋಗ್ಯ ಕಟ್ಕೋಬಹುದು. ನೋಡಿ ಎಷ್ಟು ಅಗಲ ಇದೆ ಗಿಡ ಇದು. ಇಷ್ಟ ಅಗಲ ಗಿಡ ಬಂದಾಗ ತೊಗರಿ ಯಾಕೆ ಹಾಕ್ಬಾರ್ದು, ನಾಟಿದ. ಹೌದು. ಹೈಬ್ರಿಡ್ ಗಿಡ ಇಷ್ಟಪ್ಪ ಬರಕೆ ಇಲ್ಲ, ಬರಲ್ಲ. ಹೌದು, ಅದು ಮೇಲೆ ಹೋಗ್ತದೆ. ಹೌದು. ಕರೆಕ್ಟ್. ಅದೇ ನೋಡಿ ಸರ್, ಇದು ಒಂದು ಗಿಡ ಇರೋದು ನೋಡಿ, ಇಲ್ಲಿ ಇದು ಅಲ್ಲಿಗೆ ಬಡ್ಡೆ ಇರೋದು ಅವರೇಕಾಯಿ ಬಡ್ಡಿ, ಇದು ಬಳ್ಳಿ ಅವರೆ ಅಂತ ಅನ್ಬಿಟ್ಟು ಅಲ್ಲಿಂದ ಸುತ್ತಡಿ 10 ಅಳತೆ ಬರುತ್ತೆ. 1 ಕುಂಟೆ ಜಾಗಕ್ಕೆ 10 ಬೀಜ ನೆಟ್ರೆ ಇದು 10 ಬೀಜ ಹಬ್ಕೊಂಡು ಸುತ್ತಳತೆ 1 ಕುಂಟೆಗೆ ಆಗುತ್ತೆ 10 ಬೀಜ. ಹಬ್ಬು ಅವರೆ ಅಂತ ಅನ್ಬಿಟ್ಟು ಇದು 1 ವರ್ಷ ಪೂರ್ತಿ ಇರ್ತದೆ. ನೀರ್ ಕೊಟ್ಕೊಂಡ್ರೆ ಇದು ವರ್ಷ ಪೂರ್ತಿ ಬರುವಂತ ಅವರೆ, ಇದು ಹಬ್ಬು ಅವರೆ ಅಂತ. ಇನ್ನು ಅದಾದ್ಮೇಲೆ ಈ ಚಪ್ಪುರ್ದವ್ರೆ ಅಂತ ಇದು ಹಬ್ಬಲ್ಲ, ಚಪ್ರ ಹಾಕ್ಬೇಕು ಬೇರೆ, ಹಬ್ಬಲ್ಲ ಇದು. ಇದು ಗಿಡದ ಚಪ್ಪುರ್ದವ್ರೆ ಅಂತ ಅನ್ಬಿಟ್ಟು ಇದು 6 ತಿಂಗಳ ಗಂಟ ಬರುತ್ತೆ. ಇದು ಕಾಯಾಗಿಲ್ಲ, ಇದು ಕಾಯಾಗಿರೋದು ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಕಾಳು ಬರುತ್ತೆ. ಇದು ಹೇಗಿದೆ ಟೇಸ್ಟ್? ತುಂಬಾ ಚೆನ್ನಾಗಿದೆ ಸರ್. ಇದು ಎಲ್ಲ ನಾಟಿನೇ ಹೋಗ್ಬಿಟ್ಟಿದೆ ನೋಡಿ. ಇದು ಹಬ್ಬ ಅವರೆ ಅಂದ್ರೆ ಈ ಕಾಳು ಬರುತ್ತೆ, ಈ ರೀತಿ ಬರುತ್ತೆ ಅಲ್ಲ? ಈ ರೀತಿ ಕಪ್ಪು ಬರುತ್ತೆ. ಈಗ ನಾವು ಅವರೆ ಕಾಳಲ್ಲಿ ಕೆಂಪು ಬರುತ್ತೆ, ಇದು ಹಬ್ಬ ಅವರೆ ಅಂತ ಈ ರೀತಿ ಕಾಳು ಬರುತ್ತೆ. ಇದು ಯಾವ್ದೋ ಚಪ್ಪುರದವ್ರೆ ಕಾಣುತ್ತೆ, ಹಬ್ಬ ಅವರೆ. ಇದು ಇದನ್ನ 10 ಗಿಡ 1 ಕುಂಟೆಗೆ ಸಾಕು ಸರ್ ಇದು. ಅಲ್ವಾ? ಅಂದ್ರೆ ಜನರು ಅತ್ಯಂತ ಸುಲಭದಲ್ಲಿ ಮಾಡಬಹುದು ಅಂತ ಹೇಳ್ತೀರಿ. ಹೌದು, ಸುಲಭದಲ್ಲಿ ಮಾಡ್ಕೋಬಹುದು. ಸಾವಯವ ಕೃಷಿ ಅಂದ್ರೆ ಕಷ್ಟ ಅಲ್ಲ. ಹೌದು ಅಲ್ವಾ? ತುಂಬಾ ಜನ ಅಂದ್ರೆ ಕಷ್ಟ ಅಂತ ಅಂದ್ಕೊಂಡಿದ್ದಾರೆ. ಹೌದು, ತುಂಬಾ ಜನ ಹಂಗಂತಿದ್ದಾರೆ ಅಲ್ಲ. ಇದು ಗಿಣ್ಣವರೆ ಅಂತ ಅನ್ಬಿಟ್ಟು ಗಿಡ ಆಗೋದು. ಇದು ಗಿಡದ್ದು ತುಂಬಾ ಚೆನ್ನಾಗಿ ಕಾಯಿ ಕೊಡುತ್ತೆ. ಇದು ತುಂಬಾ ಚೆನ್ನಾಗಿ ಕೊಡುತ್ತೆ, ಗಿಡನು ತುಂಬಾ ಚೆನ್ನಾಗಿದೆ. ಈಗ ಆಕ್ಚುಲಿ ನಾವು ಅಲ್ಲೇ ಒಂದು 3 ತಿಂಗಳಿಂದ ತಿಂತಾ ಇದೀವಿ ಇದು ಅವರೆಕಾಯಿ. ಇದೊಂದು ಅವರೆ ಇದೆ, ಹಬ್ಬ ಅವರೆ, ಹಬ್ಬಲ್ ಸಂದೆ, ಮತ್ತೆ ನಮ್ ನಾಟಿ ವೆರೈಟಿಗಳ ಇದನ್ನ ಮತ್ತೆ ಒಂದು 20 ವೆರೈಟಿ ರಾಗಿ ಹಾಕಿದ್ದು ಅದ್ರಲ್ಲಿ ಅಲ್ಲಿ ಕಟಾವ್ ಆಗಿದೆ. ಅದು ಇನ್ನೊಂದು 4 ವೆರೈಟಿ ಇವಾಗ ಕಟಾವ್ ಮಾಡ್ತಾ ಇದೀವಿ. ಇನ್ನಿದ್ ಕಟಾವ್ ಆಗಿದೆ, ಕಟ್ ಮಾಡಿ ಬಡ್ದಿಲ್ಲ. ಇದೊಂದು ವೆರೈಟಿ ಐತೆ. ಇದು ಇಬ್ನಿ ರಾಗಿ ಅಂತ. ಇದು ಇಬ್ನಿ ರಾಗಿ ಅಂತ. ಇದಕ್ಕೆ 1 ಮಳೆ ಬಿದ್ರೆ ಸಾಕಿದು ಆರಾಮಾಗಿ ನಾವು ರಾಗಿ ಬೆಳ್ಕೋಬಹುದು. ಎಂತ ಮಂಜಿನ ಕಾಲದ ಮಂಜು ಬಿದ್ರೆ ಸಾಕಿದ್ಕೆ ಆ ಮಂಜಿನ ಶೀತನ ನಾವ್ ಎಳ್ಕೊಂಡು ಭೂಮಿ ಎಳ್ಕೊಂಡು ರಾಗಿ ಬರುತ್ತೆ. ಇದು ಅಂತ ರಾಗಿಗಳಿದೆ. ಒಂದು 20 ವೆರೈಟಿ ರಾಗಿಗಳವೆ, ಔಷಧಿ ಗುಣ ಇರುವಂತದ್ದು. 80 ವೆರೈಟಿಲಿ 20 ವೆರೈಟಿ ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ. ಅದನ್ನ ಯಾರು ಕೇಳಿದ್ರು ಒಂದು ಕೊನೆ ಪಕ್ಷ 100 ಗ್ರಾಮು 50 ಗ್ರಾಮು 1/4 kg ಅಂತ ಅದನ್ನ ಕೊಟ್ಟು ಪ್ರತಿಯೊಬ್ಬರಲ್ಲೂ ಬೆಳೆಸ್ಬೇಕು ಅಂತ ಆಸೆ ಇದೆ. ಫೋನ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೊಡೋಣ ಅನ್ನೋ ಒಂದು ಆಸೆ ಇದೆ. ಕೊಡೋಣ ಸರ್. ಧನ್ಯವಾದ ಸರ್.